ಇದು ಬಾಯಿ ಐತಲ್ಲ ಭಾಳ ಡೇಂಜರ್ ಇದೆ. ಎಂತಿಂಥವ್ರನ್ನ ಪ್ರಸಂಗ ಬಂದ್ರೆ ಆಟ ಆಡಿಸ್ಬಿಡ್ತದೆ ಇದು. ಒಮ್ಮೆ ಹಲ್ಲಿಗೆ ನಾಲಿಗೆ ಜಗಳ ಹತ್ತಿತ್ತಂತ. ಎಷ್ಟನೇ ಇಸ್ವ್ಯಾಗ ಅಂತ ಕೇಳಬೇಡ್ರಿ ಮತ್ತು ನೀವು. ಹಲ್ಲಿಗೆ ನಾಲಿಗೆ ಜಗಳ ಹತ್ತಿತ್ತು. ಹಲ್ಲು ಅಂದು ಅಂತ, ನೋಡು ನಾಲಿಗೆ, ನೀನು ಒಬ್ಬದಿ, ನಾವು 32 ಜನ ಇದ್ದೀವಿ. ಆಮೇಲೆ ನೀನು ಭಾಳ ಮೆತ್ತಗದಿ, ನೀನು ನಾವು ಭಯಂಕರ ಬಿರುಸದೀವಿ. ಪ್ರಸಂಗ ಬಂದ್ರೆ ಏನು ಹಾಕಿದ್ರೂ ಅದನ್ನು ತುಂಡು ಮಾಡಿ ಕತ್ತರಿಸಿ ಒಳಗೆ ಹಾಕಿಬಿಡ್ತೀವಿ. ಹೋಗಲಿ, ನಮ್ಮ ಕೂಡ ಜಗಳ ಮಾಡಿ ನಮ್ಮಿಂದ ನೀ ಎಲ್ಲರೂ ದೂರ ಇರೋದೇನು, ನಮ್ಮ ನಡುನ ಇರೋದೇನೇನು. ಹಲ್ಲು ನಾಲಿಗೆ ಹೇಳ್ದವಂತ, ನೀ ಇರೋ ಒಬ್ಬ, ನಾವು 32, ನಾವು ಭಯಂಕರ ಬಲಾಢ್ಯರದೀವಿ, ಬಿರ್ಸದೀವಿ, ನೀನು ಮೆತ್ತಗದಿ. ಆಮೇಲೆ ನಮ್ಮ ನಡುನ ಯಾವಾಗಲೂ ಇರ್ತೀನಿ ನೀನು. ಅದಕ್ಕೆ ನಾವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಬಿದ್ದಿರಬೇಕು ಅಂತ ಹೇಳಿದ್ವು. ಯಾವ ಹಲ್ಲು ನಾಲಿಗೆ ಹೇಳ್ದು ಅಂತ. ಆವಾಗ ನಾಲಿಗೆ ಅಂತಂತ, ನೀವು 32 ಜನ ಇದ್ದೀರಿ ಖರೆ ಅದ, ನಾನು ಒಬ್ಬನೇ ಇದ್ದೀನಿ ಅದು ಖರೆ ಅದ. ನೀವು ಭಯಂಕರ ಬಿರುಸದಿರಿ, ಬಲಾಢ್ಯರದಿರಿ, ನಾನು ಮೆತ್ತಗದೀನಿ ಅದು ಖರೆ ಅದ. ಆಮೇಲೆ ನಾನು ನಿಮ್ಮ ನಡುನ ಇರಾಮದೀನಿ ಅದು ಖರೆ ಅದ. ಆದರೂ ಕೂಡ ನಾ ಹೇಳ್ದಂಗೆ ನೀವು ಕೇಳಬೇಕು ಅಂತದ. ನಾ ಹೇಳ್ದಂಗೆ ನೀವು ಕೇಳಬೇಕು. ಯಾಕೆ ಅಂದ್ರೆ ನಾನೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ನಿ ಅಂದ್ರೆ ನೀವು 32 ಹೊರಗೆ ಹೋಗ್ಬೇಕಾಗತ್ತೆ, ನೆನಪಿರಲಿ ಅಂತ ಹೇಳ್ತಾರೆ. ಈ ವ್ಯವಹಾರದಾಗ ಅಂತಿರ್ತಾರೆ ನೋಡ್ರಿ, ಯಾಕೋ ಭಾಳ ಮಾತಾಡಕತ್ತಿ, ಒಂದು ಕೊಟ್ಟನಂದ್ರೆ ನೀನು 32 ಎಲ್ಲ ಹೊರಗೆ ಹೊಕ್ಕವಂತ ಬೈತಿರ್ತೀರಿ ನೋಡಿ ನೀವು. ಹಿರಿಯರು ಬೈತಿರ್ತಾರೆ ಅನ್ನಂಗಿಲ್ಲ. ನಾಲ್ಗೆಯೊಳಗೂ ಬಹಳ ದೊಡ್ಡ ಶಕ್ತಿ ಇರ್ತದ. ಅದಕ್ಕೆ ಪಾಪ ಬರೇ ದೇಹದಿಂದ ಅಷ್ಟಾಗಂಗಿಲ್ಲ, ಮಾತಿನಿಂದನೂ ಪಾಪ ಆಗ್ತದ. ಮಾತಿ ನಿಮ್ಮ ಹಗೆ ಕೊಲೆಯು, ಮಾತಿ ನಿಮ್ಮ ನಗೆ ನಲಿಯು, ಮಾತಿ ನಿಮ್ಮ ಸರ್ವ ಸಂಪದವು, ಜಗದೊಳಗೆ ಮಾತೇ ಮಾಣಿಕ್ಯ ಸರ್ವಜ್ಞ. ಮಾತೇ ಮಾಣಿಕ್ಯ ಸರ್ವಜ್ಞ. ಮಾತಿನಿಂದನೂ ಪಾಪ ಆಗ್ತದ, ಮಾತಿನಿಂದನೂ ಪುಣ್ಯ ಬರ್ತದೆ. ಒಬ್ಬ ಮನುಷ್ಯ ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾ ಹೋದ, ಏನೂ ಮಾಡೋದ ಬೇಕಾಗಿಲ್ಲ. ಸತ್ಯವನ್ನು ಮಾತಾಡ್ತಾ ಹೋದ ಅಂದರೆ ಅದು ಪುಣ್ಯಕ್ಕೆ ಕಾರಣ ಆಗ್ತದೆ. ಸತ್ಯ ಹರಿಶ್ಚಂದ್ರ ಏನು ಮಾಡಿದ? ಸತ್ಯವನ್ನು ಹೇಳ್ತಾ ಹೋದ. ಅವಾಗ ಗತಿಸಿ ಯುಗಗಳೇ ಉರುಳಿ ಹೋದು. ಇನ್ನೂ ಅವನು ನೆನಪು ಮಾಡ್ಕೊಳ್ತೀವಿ, ಎಂಥ ಪುಣ್ಯ ಮಾಡಿರ್ಬೇಕವ. ಸತ್ಯ ಮಾತಿನಿಂದ ಆಗೋದಲ್ಲದ. ಹಿಂಗೆ ದೇಹದಿಂದ ಪಾಪ ಪುಣ್ಯ ಮಾಡ್ಲಿಕ್ಕೆ ಬರ್ತದ, ಮಾತಿನಿಂದನೂ ಪಾಪ ಪುಣ್ಯ ಆಗ್ತವ. ದೇವರು ನಾವು ಜಪ ಮಾಡೋದು ಅದು ಪುಣ್ಯ. ಯಾರಾದರೂ ಒಬ್ಬರು ಅಕಸ್ಮಾತ್ ಆತ್ಮವಿಶ್ವಾಸವನ್ನು ಕಳ್ಕೊಂಡು ದಯನೀಯ ಸ್ಥಿತಿಯಲ್ಲಿದ್ದರು ಅಂದ್ರೆ ಅವರನ್ನು ಎನ್ಕರೇಜ್ ಮಾಡೋದು, ಅವರಿಗೆ ಪ್ರೇರಣೆಯನ್ನು ಕೊಡೋದು, ಉತ್ಸಾಹ ತುಂಬೋದು, ಅವರಿಗೆ ಹುರುಪು ಉತ್ಸಾಹವನ್ನು ತುಂಬಿ ಅವ್ರನ್ನ ಮ್ಯಾಲೆ ಹೇಳಲಿಕ್ಕೆ ನೀವು ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು ಅಂದರೆ ಅದು ಪುಣ್ಯದ ಕೆಲಸನೇ. ಅದು ಪುಣ್ಯದ ಕೆಲಸನೇ. ಇನ್ನೂ ಒಂದು ಸ್ವಲ್ಪ ಮುಂದುವರೆದು ಹೇಳಬೇಕು ಅಂದ್ರೆ, ಬರೇ ಮಾತಿನಿಂದ ಅಷ್ಟ ಪಾಪ ಪುಣ್ಯ ಆಗಂಗಿಲ್ಲ. ನೀವು ಮನಸ್ಸಿನೊಳಗೆ ಮಾಡುವಂತಹ ವಿಚಾರಗಳಿಂದಲೂ ಪಾಪ ಪುಣ್ಯ ಆಗ್ತವೆ. ವಿಚಾರಗಳಿಂದಲೂ ಪಾಪ ಪುಣ್ಯ ಆಗ್ತವೆ. ಕೈಯಿಂದ ಮಾಡೋದು ಒಂದು ಕಡೆ ಇರಲಿ, ಬಾಯಿಂದ ಮಾತನಾಡೋದು ಒಂದು ಕಡೆ ಇರಲಿ, ಕೇವಲ ಮನಸ್ಸಿನೊಳಗೆ ವಿಚಾರ ಮಾಡಿದ್ರೂ ಪಾಪ ಆಗ್ತದ, ಮನಸ್ಸಿನೊಳಗೆ ವಿಚಾರ ಮಾಡಿದ್ರೂ ಪುಣ್ಯ ಆಗ್ತದೆ. ನೀವೇನಾದರೂ ಮನಸ್ಸಿನೊಳಗೆ ಕುಳಿತುಕೊಂಡು ಇಂಥವನಿಗೆ ಕೆಟ್ಟದ್ದಾಗಬೇಕು, ಇವ ಚಲೋ ಇಲ್ಲ, ನನಗೆ ಹಿಂಗೆ ಮಾಡ್ಯಾನ
ಅದಕ್ಕೆ ಇವನಿಗೇನಾದರೂ ಕೇಡಾಗಬೇಕು ಅಂತ ನೀವು ಬಯಸ್ತಾ ಹೋದ್ರಿ ಅಂದ್ರೆ ಏನೂ ಮಾತಾಡಿಲ್ಲ, ಏನೂ ಮಾಡಿಲ್ಲ, ಬರೇ ಬಯಸೋದ್ರಿಂದಲೂ ಕೂಡ ಪಾಪ ಆಗ್ತದೆ, ಅದು ಪಾಪನೇ. ಇನ್ನೊಬ್ಬರಿಗೆ ಕೇಡು ಬಗೆಯೋದೇನದ ಅಲ್ಲ, ಅದು ಪಾಪನೇ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋದೇನದಲ್ಲ, ಅದು ಪುಣ್ಯ, ಅದು ಪುಣ್ಯ. ಹಿಂಗೆ ತ್ರಿಕರಣಗಳಿಂದ ಪಾಪನೂ ಆಗ್ತದ, ತ್ರಿಕರಣಗಳಿಂದ ಪುಣ್ಯನೂ ಆಗ್ತದ. ಈ ತ್ರಿಕರಣಗಳನ್ನು ಬಳಸಿ ನಾವು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಸಾಗಿದಾಗ ಹಿಂದೆ ಮಾಡಿರುವಂಥ ಪಾಪ ಕಾರ್ಯಗಳು ಕ್ಷೀಣಕ್ಕೋತ ಹೋಗ್ತವೆ. ಅದರಿಂದ ಅಂತಃಕರಣ ಪರಿಶುದ್ಧವಾಗ್ತದೆ. ಅಂತಃಕರಣದ ಪರಿಶುದ್ಧಿ ಬಹಳ ಮುಖ್ಯವಾಗಿರುವಂಥ